ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಜಿಮೇಲ್ ಐ ಡಿದು ಪಾಸ್ವರ್ಡ್ನ ಹೇಗೆ ಚೇಂಜ್ ಮಾಡೋದು ಅಂತ ಬ್ರೀಫಾಗಿ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಬನ್ನಿ ಹೇಗೆ ಅಂತ ತಿಳ್ಕೊಳ್ಳೋಣ. ಫಸ್ಟು ಜಿಮೇಲ್ ಆ್ಯಪ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ 3 ಲೈನ್ಸ್ ಕಾಣ್ತಾ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಂಡ್ಬಿಟ್ಟು ನೀವು ಯಾವ ಐ ಡಿಗೆ ಪಾಸ್ವರ್ಡ್ನ ಚೇಂಜ್ ಮಾಡ್ಕೋಬೇಕು ಅಂತಿದ್ದೀರಾ ಅದನ್ನು ಓಪನ್ ಮಾಡಬೇಕು. ಮ್ಯಾನೇಜ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೋಡಿ, ಈಗ ಮ್ಯಾನೇಜ್ ಅಕೌಂಟ್ ಮೇಲೆ ಕ್ಲಿಕ್ ಔಟ್ ಮಾಡ್ಕೊಂಡಾದ್ಮೇಲೆ ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೋಡಿ, ಸೆಕ್ಯೂರಿಟಿ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಥರ ಬರುತ್ತೆ ನೋಡಿ. ಈ ಥರ ಬಂದಾದ್ಮೇಲೆ ನಾವು ಪಾಸ್ವರ್ಡ್ ಚೇಂಜಿಂಗ್ ಅನ್ನೋದನ್ನ ಹುಡುಕ್ಬೇಕು. ನೋಡಿ ಇಲ್ಲಿದೆ ಪಾಸ್ವರ್ಡ್ ಅಂತ. ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ನಾನೀಗ. ನೋಡಿ, ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಥರ ಬರುತ್ತೆ ನೋಡಿ. ನಿಮಗೆ ಇಷ್ಟವಾಗಿರೋ ಪಾಸ್ವರ್ಡ್ನ ಈಗ ನೀವು ಬರ್ಕೋಬೇಕು. ಅಲ್ಲಿ ನಿಮಗೆ ಯಾವುದಾದ್ರೂ ಪ್ಲೇಸು ಏನಾದರೂ ಆಗಲಿ ಒಂದು ನೇಮ್ನ ಪಾಸ್ವರ್ಡ್ ಅಂತ ಕೊಡಬೇಕು. ನೋಡಿ, ಕೊಟ್ಟಾದ್ಮೇಲೆ ಇಲ್ಲಿ ಚೇಂಜ್ ಪಾಸ್ವರ್ಡ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚೇಂಜ್ ಪಾಸ್ವರ್ಡ್ ಆದಮೇಲೆ ಅವರು ಒಂದ್ಸಲ ಕನ್ಫರ್ಮೇಷನ್ ಕೇಳ್ತಾರೆ. ಕನ್ಫರ್ಮೇಷನಿಗೆ ಚೇಂಜ್ ಪಾಸ್ವರ್ಡ್ ಅನ್ನೋದನ್ನ ಕ್ಲಿಕ್ ಮಾಡ್ಕೋಬೇಕು. ಈಗ ನೋಡಿ, ಚೇಂಜ್ ಪಾಸ್ವರ್ಡ್ ಆದಮೇಲೆ ಪೂರ್ತಿ ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ. ಈ ಥರ ಕನ್ಫರ್ಮೇಷನ್ ಬಂತು ನೋಡಿ. ಈ ಥರ ಇನ್ಫಾರ್ಮೇಷನ್ ನಿಮಗೆ ಇನ್ನೂ ಬೇಕಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.